ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅದರಲ್ಲಿದ್ದನ್ನ ಕೋಣಿ ಚೀಲದಲ್ಲಿ ಹಾಕಿ ದೇವಯ್ಯನ ಮನೇಲಿ ಇಟ್ಟಿಯಲ್ಲ. ಆ ಗೋಣಿ ಚೀಲದಲ್ಲಿ ಏನೇನಿತ್ತು ಅಂತ ಸ್ವಲ್ಪ ಇಲ್ಲಿ ಸೇರಿರೋ ಜನರಿಗೆ ಹೇಳ್ಬಿಟ್ರೆ ನಾನು ಹಿಂಗೇ ಹೊಂಟೋಯ್ತೀನಿ. ನನಗಲ್ಲಮ್ಮ, ಹೇಳೋರು ಅವರು ಅವ್ರ ಕಡೆ ತಿರ್ಗ್ಸೋ. ಹೇಳಿ ಮೇಡಮ್, ಇಷ್ಟೊತ್ತು ಬಡ ಬಡ ಅಂತ ಬಡ್ಕೋತಿದ್ವಿ, ಬಾಯಿಗೆ ಬೀಗ ಬಿದ್ಬಿಡ್ತಾ? ಉತ್ತರ ಕೊಡಿ. ಒಂದು ನಿಮಿಷ. ಸರಿ ಹೇಳಿ ಮೇಡಮ್. ಕರ್ನಾಟಕದ ಮನೆ ಮನೆ ಮಾತಾಗಿರುವಂತಹ ಮಾದರಿ ಶಾಸಕ ತೀರ್ಥಂಕರ್ ಪ್ರಸಾದ್ ಅವ್ರ ಬಗ್ಗೆ ನೀವು ಒಂದೆರಡು ಮಾತನ್ನು ಹೇಳಬೇಕು. ಪಾಪ ಮೇಡಮ್ಗೆ ಮಾತೇ ಗೊತ್ತಿಲ್ಲ. ನೀವೇ ಕೇಳಿ. ಹೇಳಿ ಮೇಡಮ್. ಎಲ್ಲಿ ಹೇಳ್ತಾರೆ? ಉತ್ತರ ಗೊತ್ತಿದ್ರೆ ಅಲ್ವಾ ಹೇಳೋದಿಕ್ಕೆ. ಏನಪ್ಪ ಕಾಸಿ, ಉತ್ತರ ಕೊಡ್ಬೇಕಾ ನಿನ್ಗೆ? ಏನೇ ಬರೀ ಮಸಲ್ ಕಲ್ಲು ಹುಡ್ಕ ಕೆಲಸನ ಮಾಡ್ತೀರ? ಏನ್ರಮ್ಮ ಈ ಮೂರ್ಖನ್ ಮುಖ ನೋಡ್ಕೊಂಡು ನಿಂತಿದ್ರ? ಯಾಕೆ ಎಲ್ಲರೂ ನನ್ನ ಮೇಲೆ ಸಿಟ್ಟಾಗ್ತಾ ಇದ್ದೀರಾ? ಅಣ್ಣ, ಅಂಥದನ್ನ ಕೇಳಬಾರ್ದು ಏನಂತ ಕೇಳ್ಬಿಟ್ಟೆ. ಅವ್ರ ಉತ್ತರ ಕೊಟ್ಬಿಡ್ಲಿ. ಆ ಉತ್ತರ ಕೇಳಿಸ್ಕೊಂಡು ನಿಮಗೆ ಮುಖಾನು ತೋರ್ಸಲ್ಲಪ್ಪ, ಹಂಗೆ ಹೋಗ್ಬಿಡ್ತೀನಿ. ಹಂಗ ಹೋಗ್ಬಿಡ್ತೀಯಾ? ಈಗ ನಿನ್ಗೆ ಉತ್ತರ ಬೇಕು, ನಡಿಕಂತ ಕೊಡ್ತೀನಿ. ನೀವು ಅಪರೂಪದ ಹೆಣ್ಣು ಸುಮ್ಮನೆ ನಿಮ್ಮನ್ನ ಎಷ್ಟೇ ಹೊಗಳಿದ್ರು ಕಮ್ಮಿನೇ. ಥ್ಯಾಂಕ್ ಯು. ಅಜ್ಜಿ ಚಿಕ್ಕಪ್ಪ ಬಂದ್ರು. ಓ ಬಾ ಬಾ. ಚಿಕ್ಕಪ್ಪ ಸಾರಿ ಚಿಕ್ಕಪ್ಪ, ನಾನು ನಿಮ್ಮನ್ನ ಚೀಟರ್ ಅಂತ ಕರೆದ್ಬಿಟ್ಟೆ. ನೀವು ಕೆಟ್ಟೋರು ಅಂತ ಹೇಳ್ದೆ. ಐ ಆಮ್ ಸಾರಿ. ನೀವು ಎಷ್ಟು ಒಳ್ಳೆಯವ್ರಂತ ನಂಗೆ ಈಗ ಗೊತ್ತಾಯ್ತು. ಐ ಆಮ್ ಸಾರಿ ಪುಟ್ಟ. ನನ್ನಿಂದ ನಿನ್ನ ಮನ್ಸಿಗೆ ಬೇಜಾರಾಯ್ತು. ನಿನ್ನ ಫ್ರೆಂಡ್ಸ್ ಎಲ್ಲ ನಿನ್ನ ಹಾಡು ಕೂಡ ಹಾಗಾಯ್ತು. ಐ ಆಮ್ ಸಾರಿ. ಪರವಾಗಿಲ್ಲ ಚಿಕ್ಕಪ್ಪ, ಇನ್ಯಾವ ಫ್ರೆಂಡ್ಸ್ ಹೇಳಿದ್ರು ನಾನು ಕೇಳಲ್ಲ. ನಮ್ಮ ಚಿಕ್ಕಪ್ಪ ಸೂಪರ್ ಮ್ಯಾನ್. ನಮ್ಮ ಚಿಕ್ಕಪ್ಪ ಒಳ್ಳೆಯವರು. ನಮ್ಮ ಚಿಕ್ಕಪ್ಪ ಎಲ್ರಿಗೂ ಹೆಲ್ಪ್ ಮಾಡ್ತಾರೆ ಅಂತ ನಾನೇ ಹೇಳ್ತೀನಿ. ಇನ್ಮೇಲೆ ನೀವು ಕೆಟ್ಟವನಂತ ಯಾರು ಹೇಳಿದ್ರು ನಂಬಲ್ಲ. ಮಗು ಅರ್ಥ ಮಾಡ್ಕೊಂಡಿದ್ದೆ ಕಣೋ. ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಇನ್ ಮುಂದೆ ಆಡ್ಕೊಳ್ಳೋರ ಬಾಯಿಗೆ ಗಮನ ಕೊಡಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ ಕಣೋ. ಇವತ್ತು ಟಿವಿನಲ್ಲಿ ನೀನು ಜನರಿಗೆ ಮಾಡಿದ ಸಹಾಯ ನೋಡಿ ಕಣ್ತುಂಬಿ ಬಂತು. ನಿಮ್ಮಪ್ಪ ಏನಾದರೂ ಅದನ್ನು ನೋಡಿದಿದ್ರೆ ನಿನ್ನನ್ನು ಗಟ್ಟಿಯಾಗಿ ತಬ್ಕೊಂಡು ಹತ್ತು ಬಿಡೋರು ಕಣೋ. ನನಗೆ ಮೊದಲೇ ಗೊತ್ತಿತ್ತು ಅತ್ತೆ, ತೀರ್ಥ ಯಾರಿಗೂ ಕೆಟ್ಟದ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಬಟ್ ನೀವು ಯಾರೂ ನಂಬಲೇ ಇಲ್ಲ. ಅದೆಲ್ಲ ಓಕೆ, ಆದ್ರೆ ಜಾನ್ವಿನ ಕಾಲನಿಗೆ ಕರ್ಕೊಂಡು ಹೋದ್ರಿ? ಅಣ್ಣನ ಬಗ್ಗೆ ನಂಬಿಕೆ ಇಲ್ಲದೆ ಏನೇನೋ ಮಾತಾಡಿದ್ಲು. ಅದಕ್ಕೆ ಗಂಡ ಏನು ಅಂತ ತೋರ್ಸೋದಕ್ಕೆ ಸುಮನ್ ಅವಳನ್ನ ಜೊತೆನಲ್ಲಿ ಕರ್ಕೊಂಡು ಹೋದ್ಲು. ಜಾನು, ಈಗಲಾದ್ರೂ ನಿಮ್ಮಣ್ಣ ಏನು ಅಂತ ನಿನ್ಗೆ ಅರ್ಥ ಆಯ್ತಾ? ಅತ್ತೆ, ಬೆಟ್ಟದಂಗೆ ಬಂದಿದ್ದ ಸಮಸ್ಯೆ ಕರ್ಪೂರದ ಥರ ಕರ್ಗೋಯ್ತು. ಇನ್ನು ಮುಂದೆ ಯಾವ ಸಮಸ್ಯೆನೂ ಆಗಲ್ಲ. ಜಾನು ಇನ್ನು ಮುಂದೆ ಅವ್ರ ಅಣ್ಣನ ಬಗ್ಗೆ ಮಾತಾಡಬೇಕಾದ್ರೆ 100 ಸಲ ಯೋಚನೆ ಮಾಡ್ತಾಳೆ ಅಲ್ವಾ ಜಾನು? ಪುಟ,
ನೀನು ಆಟ ಆಡ್ಕೋ ಹೋಗು. ಸರಿ ಚಿಕ್ಕಪ್ಪ, ಲವ್ ಯು. ಒಂದು ನಿಮಿಷ, ನಿಮ್ಮೆಲ್ಲರ ಜೊತೆ ಮಾತಾಡಬೇಕು. ನಿಮ್ಮೆಲ್ಲರಿಗೂ ಒಂದು ಕತೆ ಹೇಳ್ತೀನಿ ಕೇಳಿ. 5 ಜನರದೊಂದು ಕುಟುಂಬ ಇತ್ತು. ಆ ಕುಟುಂಬದವರು ಸಮುದ್ರದ ಇನ್ನೊಂದು ತೀರಕ್ಕೆ ಹೋಗ್ಬೇಕಾಗಿತ್ತು. ಒಬ್ಬ ದೋಣಿ ಮಾಡ್ದ, ಇನ್ನೊಬ್ಬ ಹುಟ್ಟು ಮಾಡ್ದ, ಇನ್ನೊಬ್ಬ ಆ ಹುಟ್ಟನ್ನ ಗಟ್ಟಿಯಾಗಿ ಕಟ್ಟದ, ಇನ್ನೊಬ್ಬ ಗಾಳಿ ಚೆನ್ನಾಗಿ ದಿಕ್ಕನ್ನ ಅನುಸರಿಸಲಿ ಅಂತ ಬಟ್ಟೆ ಕಟ್ಟ. ಎಲ್ಲರೂ ಸಲೀಸಾಗಿ ಸಮುದ್ರ ದಾಟ್ತಾ ಇದ್ರು. ಆಮೇಲೆ ದೋಣಿ ಮಾಡ್ದವನೇನು ಹೇಳ್ದ ಗೊತ್ತಾ? ನೀವೆಲ್ಲ ಬದುಕಿರೋದೇ ನನ್ನಿಂದ ಅಂತ ಹೇಳ್ದ. ಅದಕ್ಕೆ ಹುಟ್ಟು ಮಾಡಿದವನು, ನಾನು ಹುಟ್ಟು ಮಾಡದೆ ಹೋಗಿದ್ದಿದ್ರೆ ನೀವು ಮುಂದೆ ಹೋಗಕ್ಕಾಗ್ತಾ ಅಂತ ಹೇಳ್ದ. ಬಟ್ಟೆ ಕಟ್ತವನು, ನಾನು ಬಟ್ಟೆ ಕಟ್ಟದೆ ಹೋಗಿದ್ದಿದ್ರೆ ನೀವು ದಡ ಸೇರ್ತಾ ಇರಲಿಲ್ಲ ಅಂತ ಹೇಳ್ದ. ಅದಕ್ಕೆ ಹುಟ್ಟು ಕಟ್ತವನು ಏನು ಮಾಡ್ದ ಗೊತ್ತಾ? ದೋಣಿಲಿ ಒಂದು ತೂತ ಮಾಡ. ಇನ್ನೊಬ್ಬ ಹುಟ್ಟನ್ನ ಮುರಿದಾಕ್ತ, ಇನ್ನೊಬ್ಬ ಬಟ್ಟೆನ ಹರಿದಾಕ್ತ. ಎಲ್ಲರೂ ಸಮುದ್ರದಲ್ಲಿ ಮುಳುಗಿ ಸತ್ತೋದ್ರು. ಇದರ ನೀತಿ ಪಾಠ ಏನ್ ಗೊತ್ತಾ? ಕುಟುಂಬ ಒಬ್ಬರಿಂದ ನಡೆಯಲ್ಲ. ಎಲ್ಲರಿಗೂ ಸರಿ ಸಮಾನವಾದ ಬೆಲೆ ಇರುತ್ತೆ. ಒಂದು ಆಧಾರ ಸ್ತಂಭ ಮುರಿದ್ರು ಮನೆ ಬಿದ್ದೋಗುತ್ತೆ. ಅದು ಸರಿ, ಈ ಕತೆನ ಈಗ ಯಾಕೆ ಹೇಳಿದೆ? ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮವರೇ ನನ್ನ ವಿರುದ್ಧ ಸಂಚು ಮಾಡ್ತಿದ್ದಾರೆ. ಅದು ಬರೀ ಅವ್ರನ್ನ ಮುಳುಗ್ಸಲ್ಲ, ನನ್ನೂ ಮುಳುಗ್ಸುತ್ತೆ. ತಪ್ಪನ್ನ ತಿದ್ಕೊಂಡು ನಡೆಯೋ ಕೆಲಸ ಆಗ್ಬೇಕು. ನನ್ನ ವಿರುದ್ಧ ಯಾರು ಸಂಚು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ಬೇಕು. ನಿಮ್ಮನ್ನೇ ಕೇಳ್ತಾ ಇರೋದು. ಎಲ್ಲರ ಮುಂದೆ ಇದ್ದಾಗ ನನ್ನನ್ನು ಹೊಗಳ್ತೀರಾ, ಒಳ್ಳೆ ಮಾತಾಡ್ತೀರಾ, ನಂಬಿಕೆ ಇದೆ ಅಂತ ಹೇಳ್ತೀರಾ, ಎಲ್ಲ ಸರಿ. ಆದ್ರೆ ಯಾರು ನನ್ನ ವಿರುದ್ಧ ಸಂಚು ಮಾಡ್ತಾ ಇರೋದು? ತೀರ್ಥ, ಸಂಚು ಮಾಡ್ತಿದ್ದಾರೆ ಅಂತ ನಿನಗೆ ಯಾಕೆ ಅನುಮಾನ ಬಂತು? ಯಾಕಂದ್ರೆ ದೇವಯ್ಯನ ಮನೆಯಲ್ಲಿ ಗೋಣಿ ಚೀಲದಲ್ಲಿ ವಸ್ತುಗಳನ್ನ ಇಟ್ಟಿದ್ನ ನಮ್ಮ ಕುಟುಂಬದವ್ರು ಮಾತ್ರ ಗೊತ್ತಿದ್ದು. ಆ ಕಾಶಿಗೆ ಹೇಗೆ ಗೊತ್ತಾಯ್ತು? ಮನೆಯವರು ಯಾರೋ ಹೊರಗಡೆ ವಿಷಯ ಹೇಳ್ತಾರೆ. ನಾನು ಅದನ್ನೇ ಕೇಳ್ತಾ ಇದ್ದೀನಮ್ಮ. ನನ್ನ ಹೆಸರು ಹಾಳಾದ್ರೆ ನನಗೆ ತೊಂದರೆ ಆಗುತ್ತೆ. ಆದ್ರೆ ನಮ್ಮ ಮನೆಯಲ್ಲಿ ಬೇರೆ ಯಾರಿಗೂ ಖುಷಿ ಆಗುತ್ತೆ. ಅವ್ರಿಗೆ ಹೇಗೆ ಲಾಭ ಆಗುತ್ತೆ ಅಂತ ನಂಗೆ ಗೊತ್ತಾಗ್ಬೇಕು. ತೀರ್ಥ, ಏನು ಮಾತಾಡ್ತಾ ಇದೀಯ ನೀನು? ನಾವೆಲ್ಲರೂ ಒಂದು ಫ್ಯಾಮಿಲಿ. ಮನೆಯಲ್ಲಿರೋರು ನಿನ್ನ ಬಗ್ಗೆ ಅಪಪ್ರಚಾರ ಯಾಕೆ ಮಾಡಬೇಕು? ನಿನ್ನನ್ನು ಯಾಕೆ ಸಿಕ್ಕಾಕ್ಸ್ಬೇಕು? ಆದ್ರೆ ಆಗ್ತಾ ಇದೆಯಲ್ಲ, ನಮ್ಮ ಫ್ಯಾಮಿಲಿ ಮಧ್ಯ ಮಾತಾಡೋ ವಿಷಯ ಆ ಕಾಲೋನಿವರೆಗೂ ಹೋಗ್ತಾ ಇದೆ. ಆ ಕಾಶಿ ಹೋಗಿ ಮೀಡಿಯಾದವ್ರ ಮುಂದೆ ಮಾತಾಡ್ತಾನೆ ಅಂದ್ರೆ ನಮ್ಮನಿಂದನೇ ಯಾರು ಹೇಳಿರ್ಬೇಕಲ್ವಾ? ಯಾರು ಹೇಳಿದ್ದು ಅಂತ ಗೊತ್ತಾಗ್ಬೇಕು. ನಿಜ ಹೇಳು, ನೀನೇನಾದ್ರೂ ಕೆಲಸ ಮಾಡಿದ್ಯಾ? ಅಣ್ಣ, ನನ್ನ ಮೇಲಂತೂ ನೀನು ಅನುಮಾನನೇ ಪಡ್ಬೇಡ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನನಗೇನು ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ಆ ಕಾಶಿ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಮತ್ತೆ ನಾನು ಹೇಗೆ ಹೇಳಿ? ನೀನು ಹಾಗೆ ನೋಡ್ಬೇಡಕಣ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ತೀರ್ಥ, ಆರ್ ಯು ಸೀರಿಯಸ್? ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ? ನನಗೆ ಎಲ್ಲರ ಮೇಲೂ ಅನುಮಾನ ಇದೆ. ಅದಕ್ಕೆ ಸತ್ಯ ಒಪ್ಕೊಂಡು ಆಚೆ ಬಂದರೆ ಒಳ್ಳೇದು. ಇಲ್ಲ ಅಂದರೆ ಇವತ್ತಲ್ಲ ನಾಳೆ ಸತ್ಯ ಆಚೆ ಬಂದೇ ಬರುತ್ತೆ. ನಾನು ಬರೆಸ್ತೀನಿ. ಯಾರು ಅಂತ ಗೊತ್ತಾದ ಮೇಲೆ ವಿಷಯ ತುಂಬ ಗಂಭೀರವಾಗಿರುತ್ತೆ. ತುಂಬ ಗಂಭೀರವಾಗಿರುತ್ತೆ. ಹಲೋ ಹಲೋ, ಏಯ್, ಏನೋ ಮಾಡಿದೆ ನೀನು? ನಿನಗೆ ಹೆಲ್ಪ್ ಆಗ್ಲಿ ಅಂತ ನಾನು ನಿನಗೆ ಐಡಿಯಾ ಕೊಟ್ರೆ ನನಗೆ ಎಡವಟ್ಟಾಗೋ ಹಾಗೆ ಮಾಡಿದ್ಯಲ್ಲ. ನಾನೇನು ಮಾಡಿದೆ ಮೇಡಮ್?
ಈ ಮೇಡಮ್ ಎತ್ಲಾಗ ಹೋದ್ರು ನೋಡ್ತಿದ್ದಂಗೆ ಮಣ್ಣು ಮಾಯ ಆಗ್ಬಿಟ್ರು ಸಾಹೇಬ್ರು ಸಿಟ್ಟು ಮಾಡ್ಕೊಂಡು ಬೈದಿದ್ದಕ್ಕೆ ಹೋದ್ರು ಇಲ್ಲ ತಮ್ಮ ಗುಟ್ಟು ರಟ್ಟಾಗುತ್ತಂತ ಹೋದ್ರು ಅಂತ ಇವರು ಎತ್ಲಾಗ ಹೋಗಿರ್ಬೋದು. ಆ ದೇವಯ್ಯನ ಮನೆಯಲ್ಲಿ ಗೋಣಿ ಚೀಲದಲ್ಲಿ ಹಣ ಇದೆ ಅಂತ ಯಾಕೆ ಹೇಳ್ದೆ? ಏನ್ ಮೇಡಮ್ ನಿಮ್ಮ ಮಾತಿನ ಅರ್ಥ? ಈ ವಿಷಯನ ಹೇಳು ಅಂತ ನೀವೇ ಐಡಿಯಾ ಕೊಟ್ಟು ಈಗ ಹೇಳಿದ್ಮೇಲೆ ಯಾಕೆ ಹೇಳಿದೆ ಅಂತ ಕೇಳಿದ್ರೆ ನಾನೇನು ಹೇಳಿ? ಯಾಕೆ ನಿಮ್ಗೆ ಇದರಿಂದ ಏನಾದರೂ ತೊಂದರೆ ಆಯ್ತಾ? ತೊಂದ್ರೆನಾ? ನನ್ ಕುತ್ತಿಗೆಗೆ ಬಂದು ನಿಂತಿದೆ. ಈ ಹಣ ಇರೋ ವಿಚಾರ ನಮ್ಮ ಮನೆಯವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ. ಇದು ಹೊರಗಡೆ ಹೇಗೆ ಹೋಯ್ತು ಅಂತ ತೀರ್ಥ ಎಲ್ರ ಮೇಲೂ ಅನುಮಾನ ಪಡ್ತಿದ್ದಾನೆ. ನಿನ್ನ ನಂಬಿ ಕೆಲಸ ಕೊಟ್ಟಿದ್ದಕ್ಕೆ ಸರಿಯಾಗಿ ಮಾಡಿದೆ. ನೋಡಿ ಮೇಡಮ್, ಆ MLA ಸಿಗಾಕ್ಸೋದಕ್ಕೆ ನಾನು ಬೇಜಾನ್ ರೀತಿ ಟ್ರೈ ಮಾಡಿದೆ, ಆದ್ರೆ ಯಾವುದು ಕೆಲ್ಸಕ್ಕೆ ಬರಲಿಲ್ಲ. ಆಗ ಮೀಡಿಯಾದವ್ರನ್ನ ನಂಬಿಸೋದಕ್ಕೆ ನನಗೆ ಉಳ್ಕೊಂಡಿದ್ದೊಂದೇ ವಿಷಯ. ಅದಕ್ಕೆ ಈ ವಿಷಯ ಹೇಳ್ಬೇಕಾಗಿ ಬಂತು. ಅಷ್ಟಕ್ಕೂ ನಾನೇ ನಿಮ್ಮ ಹೆಸರು ಹೇಳಿಲ್ವಲ್ಲ. ಮೇಡಮ್ ಯಾರ್ದೋ ಜೊತೆ ಮಾತಾಡಕತ್ತಾರ. ಯಾರ ಜೊತೆ ಮಾತಾಡ್ತಿರ್ಬೋದು? ಕರ್ಮ. ಒಟ್ನಲ್ಲಿ ಅಮ್ಮ ಮಗ ಇಬ್ರು ಸೇರ್ಕೊಂಡು ಏನೋ ದೊಡ್ಡದಾಗಿ ಮಾಡ್ತೀನಿ ಅಂತ ಬಂದು ಎಲ್ಲ ಎಡವಟ್ ಮಾಡಿ ನನ್ನ ಕುತ್ತಿಗೆಗೆ ತಂದಿಟ್ಟಿದ್ದೀರಾ. ಏನು ಕೇಳ್ಸಕ್ಕವಲ್ದಲ್ಲ ರೀ ಮೇಡಮ್, ನಿಮ್ಮನ್ನೇನು ತಾಂಬೂಲ ಕೊಟ್ಟು ಕರೆದಿದ್ವಾ ನಮ್ಮ ಜೊತೆ ಕೈ ಜೋಡಿಸಿ ಅಂತ? ನೀವೇ ಬಂದಿದ್ದು ತಾನೆ. ಅಷ್ಟಕ್ಕೂ ಹೇಳೋದನ್ನ ಸರಿಯಾಗಿ ಹೇಳ್ದೆ ತಪ್ಪು ಮಾಡಿರೋದು ನೀವು. ಈಗ ನಮ್ಮನ್ನು ದೋಷಿಸ್ತಾ ಇದ್ದೀರಾ? ನೀನು ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಕಾಲ್ ಕಟ್ ಮಾಡು.